ಇಂದು ನಾಗರ ಪಂಚಮಿ ಹಬ್ಬ. ಅದರಲ್ಲೂ ಕರಾವಳಿ ಭಾಗದಲ್ಲಿ ನಾಗರ ಪಂಚಮಿ ಹಬ್ಬವನ್ನ ಬಹಳ ಸಂಭ್ರಮದೊಂದಿಗೆ ಆಚರಣೆ ಮಾಡಲಾಗ್ತಾ ಇದೆ. ಇನ್ನು ಮೂಲ ನಾಗನಿಗೆ ನಾಗಬನಗಳಲ್ಲಿ ತನು ತಂಬಿಲ ಅರ್ಪಣೆ ಮಾಡಲಾಗಿದೆ. ಸಿಯಾಳ, ಹಿಂಗಾರ, ಹಾಲು, ಅರಿಸಿನ ಸಮರ್ಪಿಸಿ ಆರಾಧನೆ ಕೂಡ ಮಾಡಲಾಗಿರುವಂಥದ್ದು. ಇನ್ನು ಕಾಪುವಿನ ಮುಡುಂಬು ಮೂಲ ನಾಗಬನಕ್ಕೆ ಭಕ್ತಗಣ ಭೇಟಿ ಕೊಟ್ಟು ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದಾರೆ. ಉಡುಪಿಯ ಸಾವಿರಾರು ನಾಗಬನಗಳಲ್ಲಿ ನಾಗನ ಆರಾಧನೆಯನ್ನ ಮಾಡಲಾಗ್ತಾ ಇದೆ. ಹೂವು, ಎಳನೀರು, ಹಣ್ಣು, ಕಾಯಿಯನ್ನ ಅರ್ಪಿಸಿ ಪೂಜೆಯನ್ನ ಮಾಡ್ತಿದ್ದಾರೆ. ನಾಗರ ಪಂಚಮಿ ನಾಡಿನ ಮೊದಲ ಹಬ್ಬ. ನಾಗನನ್ನು ಇಲ್ಲಿ ಕಲ್ಲಿಗೆ ಪೂಜಿಸ್ತಾರೆ. ಕಲ್ಲಿನ ನಾಗನ ಮೂರ್ತಿಗೆ ಹಾಲೆರೆದು, ಸಿಯಾಳ ಹಾಕಿ ಹಾಲೆರೆದು ಪೂಜಿಸ್ತಾರೆ. ಕಾಪುವಿನ ಮಜೂರಿನ ಗೋವರ್ಧನ್ ರಾವ್ ಎಂಬುವರು ಜೀವಂತ ಹಾವಿಗೆ ಜಲಾಭಿಷೇಕ ಮತ್ತು ಸಿಯಾಳಾಭಿಷೇಕ ಮಾಡಿ ಪೂಜಿಸ್ತಾರೆ. ಗೋವರ್ಧನ್ ರಾವ್ರವರು ಕಳೆದ 25-30 ವರ್ಷಗಳಿಂದ ಅಲ್ಲಲ್ಲಿ ಗಾಯಗೊಂಡ ಹಾವುಗಳನ್ನು ತಂದು ಇಲ್ಲಿ ಶುಶ್ರೂಷೆ ನೀಡ್ತಾರೆ. ಶುಶ್ರೂಷೆ ನೀಡಿದ ಬಳಿಕ ಅವರು ಅದನ್ನು ಗುಣಮುಖವಾದ ನಂತರ ಕಾಡಿಗೆ ಬಿಡ್ತಾರೆ. ಅದೇ ಪ್ರವೃತ್ತಿಯನ್ನು ಅವರು ಮಾಡ್ತಾ ಇದ್ದಾರೆ. ಇಂದು ನಾಗರ ಪಂಚಮಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.